ಗ್ರಾಮದ ಹುಚ್ಚೇಗೌಡ್ರ ಮಗ ನಾನು ರಾಮೇಗೌಡ. ಈಗ ಒಂದು 10 ಎಕರೆಯಲ್ಲಿ ರಾಗಿ ಹಾಕಿದ್ದೋ. ರಾಗಿ ಹಾಕಿ ನೆನ್ನೆ ತಾನೇ ಟ್ಯಾಕ್ಟ್ರಲ್ಲಿ ಕಣಕ್ಕೆ ಹಾಕ್ಕೊಂಡು ಟ್ಯಾಕ್ಟ್ರಲ್ಲಿ ಹೊಡೆಸಿದ್ದೋ. ತೆಗಿಯೋಣ ಅಂತ ಬೆಳಗ್ಗೆ ಬಂದು ತೆಗ್ದು ತೂರ್ಗೀರು ಇದು ಮಾಡೋಣ ಅನ್ನೋ ಹೊತ್ತಿಗೆ ರಾತ್ರಿ ಬಂದು ಅಕಾಲಿಕವಾಗಿ ಮಳೆ ಬಂದು ಹೋದಿ ಎಲ್ಲ ಕೊಚ್ಕೊ ಹೋಗದೆ. ಕೆಲವು ಇನ್ನೂ ಹಸಿಯ ಕಂತೆ ಕಟ್ಟಿರೋದು ಹಂಗೆ ಹೊಲದಲ್ಲೇ ಬಿದ್ದದೆ. ಹಂಗಾಗಿ ಹೆಚ್ಚು ಕಮ್ಮಿ ನಮಗೆ ಒಂದು 81 ಕ್ವಿಂಟಾಲು ಪರ್ಮೆಂಟು ಸಿಕ್ಕದೆ. ಇದು ಕೃಷಿ ಇದ್ರ ಕಡೆಯಿಂದ ಕೊಟ್ಟಿರೋದು. ಈಗ ನಮ್ಗೆ ಹಿಂಗೆ ಆಗದೆ ಪರಿಸ್ಥಿತಿ. ಹೆಚ್ಚು ಕಮ್ಮಿ ಒಂದು 7 ರಿಂದ 8 ಲಕ್ಷದಷ್ಟು ಲಾಸ್ ಆಗದೆ. ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊತೀನಿ. ನಾವು ಸುಮಾರು ಒಂದು 10 ದನಗಳು ಸಾಯ್ಕೊಂಡಿದ್ದೀವಿ. ನಾವು ಅದರಲ್ಲೇ ಆರಂಭ ಮಾಡ್ತಾ ಇರೋದು. ಉಳೋದು, ಕುಂಟೆ ಹೊಡೆಯೋದು ಪ್ರತಿಯೊಂದು ಅದರಲ್ಲೇ ಅದರಿಂದ ಹುಲ್ಲು ಈಗ ಒಂದು ಹಿಡಿ ಹುಲ್ಲು ಹಾಕೋಕ್ಕೂ ಹುಲ್ಲಿಲ್ಲ. ಇದ್ದಿದ್ದೇ ಇದರಲ್ಲಿ ನಾವು ದನಿಗೆ ಅಂತ ಹುಲ್ಲು ಬೆಳ್ಕೊಂಡು ರಾಗಿ APMC ಬಿಡೋಣ ಅಂತ ಮಾಡಿದ್ದೋ. ಅದರಿಂದ ಹಿಂಗೆ ಮಳೋದು ಎಲ್ಲ ನೀರಾಗಿ ಕರ್ಗೋಗೋ ಸ್ಟೇಜಿಗೆ ಆಗ್ಬಿಟ್ಟದೆ. ಹಂಗಾಗಿ ಈಗ ನಮ್ಗೆ ಏನಾದ್ರು ಮಾಡಿ ಅದಕ್ಕೆ ಒಂದು ಪರಿಹಾರ ಮಾಡಿಕೊಡ್ಬೇಕು. ಹೆಚ್ಚು ಕಮ್ಮಿ ಒಂದು 7 ರಿಂದ 8-10 ಲಕ್ಷ ಅಷ್ಟೇ ಲಾಸ್ ಆಗೋದು ನಮಗೀಗ. ಹಂಗಾಗಿ ಒಂದು 10 ದನ ಕರುಗಳವೆ, ಅವಕ್ಕೆಲ್ಲ ಹುಲ್ಲಿಲ್ದೇ ಸಮಸ್ಯೆ ಆಯ್ತು. ಅದೀಗ ಇದ್ದಿದ್ದೇ ಹುಲ್ಲು ಒಂದು 10 ಎಕರೆಗೆ ಜಮೀನಿಗೆ ಬರೀ ರಾಗಿ ಹಾಕ್ಕೊಂಡು ರಾಗಿ APMC ಬಿಡೋಣ, ದನಿಗೆ ಹುಲ್ಲಾಯ್ತದೆ ಅಂತ ಮಾಡಿದ್ದೋ. ಮಳೋದು ಇವೆಲ್ಲ ಹಿಂಗೆ ಆಗದ ಪರಿಸ್ಥಿತಿ. ಅದು ರಾತ್ರಿ ಬಂದು ನಾವು ಮಲಗಿದ ಟೈಮಲ್ಲಿ 9:30ಯಿಂದ ಬಂದು ಮಳೋದಿರೋದು. ಅದು ಗೊತ್ತೇ ಇಲ್ಲ. ಹತ್ತಿರ ಬಂದು ನೋಡೋದಕ್ಕೆ ಹಿಂಗೆ ಆಗಿತ್ತು ಪರಿಸ್ಥಿತಿ. ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಅಂತ ನಾವು ಬೇಡ್ಕೋತೀವಿ. ಈಗ ನಮ್ಮ ಹಾಲಿ ಶಾಸಕರಾದ ರವಿಶಂಕರ್ ಕೂಡ ಅವರು ಒಂದು ಸ್ವಲ್ಪ ಮನವಿ ಮಾಡ್ತೀವಿ. ನಮಗೇನಾದ್ರು ಅದಕ್ಕೆ ಸಹಕಾರ ಮಾಡಿ ನಮಗೇನಾದ್ರು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೀವಿ. ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಮಗೆಲ್ಲ ಸಮಸ್ಯೆ ಆಗೋದು. ಈಗ ದನ ಕರಿಗೆ ಹುಲ್ಲೂ ಇಲ್ಲ, ಮಕ್ಳಿಗೂ ಹುಲ್ಲು ಇಲ್ಲ. ಹಿಂಗೆಲ್ಲ ನೀರು ನಿಂತು ಎಲ್ಲ ರಾಗಿ ಹುಲ್ಲು ಎಲ್ಲ ಕರ್ಗೋಗೋ ಸ್ಟೇಜ್ಗೆ ಆಗೋಗೋದು. ಈಗ ಏನೆಲ್ಲ ಬಿದ್ದಾವೆ ಹೊಲದಲ್ಲೆಲ್ಲವ. ತೆಗೆದ್ಬಿಟ್ಟು ಇನ್ನೊಸಿ ಹೊಡೆಯೋಣ ಅನ್ನೋ ಹೊತ್ತಿಗೆ ಅವು ನೆಂದು ಹೋಗವೆ. ಏನು ಮಾಡೋಣಪ್ಪ, ನಮ್ಮ ಕೈಲಿ ಏನು ಹರಿಯೋಕ್ಕಿಲ್ಲ. ಪರಿಹಾರ ಕೊಡಿ ಅಂತ ಹೇಳ್ತೀವಿ. ನಮ್ಮ ರವಿಶಂಕರ್ಗೆ ಹೇಳ್ಕೊತಾ ಇರೋದು, ಭಾರಿ ಲಾಸ್ ಆಗಿದ್ದೀವಿ. ನೀವೇನಾದ್ರು ಅದಕ್ಕೊಂದು ತಜ್ಞ ಮಾಡಿಕೊಡಿ. ದನ ಕರಿ ಹುಲ್ಲು ಸೊಪ್ಪು ಯಾವುದ್ರಲ್ಲೂ ನಿರ್ಗತಿ ಆಗೋಗಿದ್ವಿ, ಮಾಡಿಕೊಡಿ ಅಂತ ಮನವಿ ಮಾಡ್ತಾ ಇದ್ದೀನಿ. ತೋರ್ಸಂಗೆ ಈಗ ಇವರು ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಬಂದದೆ ಅಂದರೆ ನಾವೆಲ್ಲ ಮನಗಿದ್ದಾಗ 8 ಗಂಟೆ 9 ಗಂಟೆ ಮ್ಯಾಲೆ ಬಂದಿದ್ದು ಕಣಪ್ಪ. ನಮಗೆ ಗೊತ್ತಿಲ್ಲ. ಇಲ್ಲಿ ಬಂದು ನೋಡ್ರೆ ಕಣ ಬರ್ತಾರೆ. ಅಲ್ಲಿ ತ್ಯಾವಾಗಿತ್ತಲ್ಲ, ಅದು ಕಣ ನೋಡೋ ಹೊತ್ತಿಗೆ ಕಣದಲ್ಲೆಲ್ಲ ನೀರು ತುಂಬಿ ರಾಗಿ ಅರ್ಧ ಎತ್ತ ಅನ್ನೋ ಹೊತ್ತಿಗೆ 10 ಎತ್ಕೊಳ್ಳೋಣ, ಎತ್ಕೊಂಡು ಕಂತೆ ಹಂಡನ ಅನ್ನೋ ಹೊತ್ತಿಗೆ